ರೀಸೆಂಟಾಗಿ ಒಂದಷ್ಟು ವೀಡಿಯೋಗಳು ನೋಡಿದೆ, ಆಕ್ಸಿಡೆಂಟ್ ವೀಡಿಯೋಗಳು. ನಾನು ಆ್ಯಕ್ಚುಲಿ ಈ ವಿಡಿಯೋ ತುಂಬ ಇಂಪಾರ್ಟೆಂಟು, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಏನು ಅಂದರೆ ಸುಮ್ಮನೆ ಟೂ ವೀಲರ್ಸ್ ಹೋಗ್ತಾ ಇರ್ತಾರೆ, ಅಂದರೆ ಹೆವಿ ವೆಹಿಕಲ್ ಪಕ್ಕ ಹೋಗ್ತಾ ಇರ್ತಾರೆ ಅಂದ್ಕೊಳ್ಳಿ, ಸ್ಕಿಡ್ಡಾಗಿ ಬಿದ್ದುಬಿಡ್ತಾರೆ, ಸೀದಾ ಚಕ್ರಕ್ಕೆ ಸಿಕ್ಬಿಡ್ತಾರೆ. ಈ ಥರ ಆಕ್ಸಿಡೆಂಟ್ಗಳು, ಅಥವಾ ಸುಮ್ಮನೆ ಅವ್ರು ಪಡೆಯೋರು ಹೋಗ್ತಾ ಹಿಂದ್ಗಡೆಯಿಂದ ಬಸ್ ಗುದ್ಬಿಡುತ್ತೆ, ಇಲ್ಲ ಅಂದರೆ ಹೆವಿ ಲಾರಿಗಳು ಗುದ್ಬಿಡ್ತಾರೆ. ಸೊ ಇದೆಲ್ಲ ಏನಂದ್ರೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿಬಿಡುತ್ತೆ. ಸೊ ಇವಾಗ ಆ ಥರದ್ದೆಲ್ಲ ವೀಡಿಯೋ ನೋಡಿದ್ಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಮೇಯ್ನಾಗಿ ಸಿಟಿ ಲಿಮಿಟಲ್ಲಿ ಹೆವಿ ವೆಹಿಕಲ್ಸ್ನ ಓವರ್ಟೇಕೆ ಮಾಡಲ್ಲ. ನಾನು ಹೋಗ್ತಿರೋದು 20-30 ಹೋಗ್ತಾ ಇರ್ತೀವಿ. ಸೊ ಓವರ್ಟೇಕ್ ಮಾಡೋಂಥ ನೆಸೆಸಿಟಿ ಇಲ್ಲ, ಎಷ್ಟೇ ಎಮರ್ಜೆನ್ಸಿ ಇದ್ರೂ ಪರವಾಗಿಲ್ಲ. ನಾನು ಮಾಡ್ತಾಯಿಲ್ಲ. ಸೊ ನನ್ನ ಸಜೆಷನ್ ಏನಂದರೆ, ನೀವು ಓವರ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನಿಮಗೆ ಅಂಟಿಲ್ ಅನ್ಲೆಸ್ ನಿಮಗೆ ತುಂಬ ಸ್ಪೇಸ್ ಸಿಕ್ಕಿಲ್ಲ, ಸಿಟಿ ಲಿಮಿಟಲ್ಲಿ ಅಷ್ಟು ಸ್ಪೇಸ್ ಸಿಗೋಲ್ಲ. ಸೊ ಟ್ರಾಫಿಕಲ್ಲೆಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅರ್ಜೆನ್ಸಿಯಲ್ಲಿ. ಯಾಕಂದರೆ ಹೆವಿ ವೆಹಿಕಲ್ಗಳಿಗೆ ನಾವು ಓವರ್ಟೇಕ್ ಮಾಡುವಾಗ ಸಿಟಿ ಲಿಮಿಟಲ್ಲಿ ಓವರ್ಟೇಕ್ ಮಾಡ್ತೀವಿ ಅಂದರೆ ತುಂಬ ಕ್ಲೋಸಾಗಿ ಓವರ್ಟೇಕ್ ಮಾಡ್ತಾ ಇರ್ತೀವಿ. ಅವಾಗ ಅವ್ರಿಗೆ ಅದು ಬ್ಲೈಂಡ್ ಸ್ಪಾಟ್, ಅವ್ರಿಗೆ ಗೊತ್ತಾಗೋದಿಲ್ಲ ಬ್ರೇಕ್ ಹಾಕೋದಕ್ಕೆ. ಸೊ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡಿ, ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ. ಸೊ ಅದಕ್ಕೆ ಇದನ್ನೆಲ್ಲ ಫಾಲೋ ಮಾಡಿ, ಆದಷ್ಟು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹೆವಿ ವೆಹಿಕಲಿಂದ.